ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಒಂದು ದೊಡ್ಡ ಕಂದಕ ಮುಂಚೆಯಿಂದನೂ ಇತ್ತು. ಈಗ ಅದು ಕಂದಕ ಅಲ್ಲ, ದೊಡ್ಡ ಆಳವಾದ ಬಾವಿ ಆಗಿಬಿಟ್ಟಿದೆ. ಈಗ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು ಕಡೆ ಮೋದಿ ಅವರು ಹುಡುಕ್ತಾ ಇದ್ದಾರೆ, ಒಬ್ಬೊಬ್ಬರನ್ನ ಹೊಡಿತೀವಿ, ಇವರ ಕೊನೆಯ ಏನು ಪಾರ್ಟನ್ನು ಬಿಡದೆ ಅದನ್ನು ಮಣ್ಣಿಗೆ ಸೇರಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ಕಡೆ ಮೋದಿ ಹುಡುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಬೊಬ್ಬೆ ಹೊಡಿತಾ ಇದೆ. ನಾವು ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ನನಗೆ ಅರ್ಥ ಆಗದೆ ಇರೋದೇನು ಅಂತಂದರೆ, ಒಂದು ಕಾಲು ಕೆರ್ಕೊಂಡು ಬರೋದು ಅವರೇ, ಗುನ್ನ ಇಕ್ಕಿಸ್ಕೊಳ್ಳೋದು ಅವರೇ, ಬಾಯ್ ಬಡ್ಕೊಳ್ಳೋದು ಅವರೇ, ಆಮೇಲೆ ಏನೋ ದಬಾಕ್ಬಿಡ್ತೀವಿ ಅಂತ ಭಾಷಣ ಬಿಗಿಯೋದು ಅವರೇ. ಇದೇನು ಪಾಕಿಸ್ತಾನಕ್ಕೆ ಹೊಸದೇನಲ್ಲ. ಇಲ್ಲಿಯ ತನಕ ಯಾವುದನ್ನೂ ಸಹಿತ ಪಾಕಿಸ್ತಾನ ಹೊಣೆ ಹೊತ್ಕೊಳ್ಳೋದೇ ಇಲ್ಲ. ನನಗೆ ಗೊತ್ತಿಲ್ಲ ಕಸಬ್ ವಿಚಾರದಲ್ಲೂ ಹಾಗೆ ಆಯಿತು, 92ಅಲ್ಲೂ ಹಾಗೆ ಆಯಿತು. ಲಾಸ್ಟಿಗೆ ನಾನು ಹೇಳೋದು, ಒಸಾಮಾ ಬಿನ್ ಲಾಡನನ್ನು ಫೈನಲಿ ಅಮೇರಿಕಾದವರು ಹುಡುಕಿ ತೆಗೆದಿದ್ದು ಅದೇ ಪಾಕಿಸ್ತಾನದಲ್ಲಿ. ಅಂದರೆ ಉಗ್ರಗಾಮಿ ರಕ್ಕಸರನ್ನು ಸಾಕೋದ್ರಲ್ಲಿ, ಪೋಷಿಸೋದ್ರಲ್ಲಿ. ಯಾಕಂದರೆ ಅವುಗಳಿಗೆ ಆರ್ಮಿಗೂ ಅಂತ ತಾಕತ್ತಿಲ್ಲ, ಅಲ್ಲಿನ ಐಸಿಸ್ಗೂ ಅಂತ ತಾಕತ್ತಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಈ ಥರದ ಕುತಂತ್ರದ ಹಾದಿನೇ ಹಿಡಿಬೇಕು. ಅದಕ್ಕೋಸ್ಕರ ಪಾಕಿಸ್ತಾನ ಏನು ಮಾಡುತ್ತೆ, ಈ ಥರದ ಉಗ್ರಗಾಮಿಗಳನ್ನು ಸಾಕುತ್ತೆ, ಪೋಷಿಸುತ್ತೆ, ಅವರನ್ನು ಬೆಳೆಸುತ್ತೆ. ಯಾಕೆ ಬೆಳೆಸುತ್ತೆ ಅಂತಂದರೆ, ಅವರು ಬೆಳೆದ್ರೆ ಇವ್ರ ಕೆಲಸಗಳು ಏನು ಆಗಬೇಕಲ್ಲ ಅದೆಲ್ಲ ಈಸಿ ಆಗಿಬಿಡುತ್ತೆ ಅಂತ. ಅಂದರೆ ಅದನ್ನೇ ಹೇಳ್ತೀನಲ್ಲ, ಕುತಂತ್ರದಲ್ಲೇ ದಾವೂದ್ನ ಪೋಷಿಸೋದು ಅವರೇ, ಒಸಾಮಾ ಬಿನ್ ಲಾಡನ್ನ ಪೋಷಿಸೋದು ಅವರೇ, ಲಷ್ಕರ್ ಎ ತೊಯ್ಬಾನ ಪೋಷಿಸೋದು ಅವರೇ. ಇಲ್ಲಿಯ ತನಕ ಏನೇನು ನಡೆದಿದೆ ಭಾರತದಲ್ಲಿ, ಉಗ್ರಗಾಮಿ ಚಟುವಟಿಕೆಗಳು ಏನೇನು ನಡೆದಿದೆ ಅವೆಲ್ಲವಕ್ಕೂ ನೇರವಾದ ಹೊಣೆ ಪಾಕಿಸ್ತಾನವೇ. ಆದರೆ ಯಾವತ್ತೂ ಒಪ್ಕೊಳ್ಳಲ್ಲ. ಈ ಸಲವೂ ಅದೇ, ನಾವೇನು ಮಾಡಿಲ್ಲ ಅನ್ನೋ ಥರದಲ್ಲೇ ಮಾತಾಡ್ತಾ ಇದ್ದಾರೆ. ಆದರೆ ಅಲ್ಲಿಂದಲೇ ಆಗಿರೋದು ಅನ್ನೋದಕ್ಕೆ ಎಲ್ಲ ತರಹದ ಸಾಕ್ಷಿಗಳನ್ನು ಭಾರತ ಕಲೆ ಹಾಕ್ತಾ ಇದೆ. ಸೊ ಇದರ ಪರಿಣಾಮ ಏನಾಗುತ್ತೆ ನೆಕ್ಸ್ಟ್? ಈಗ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತಂದರೆ, ಭಾರತದವರು ಡಮ್ಮಿ, ಭಾರತದವರು ವೀಕು, ನರೇಂದ್ರ ಮೋದಿ ಕೈಲಿ ಏನೂ ಮಾಡಲಿಕ್ಕಾಗಿಲ್ಲ ಅಂತ ಜಗತ್ತು ಮಾತಾಡಬಾರ್ದು ಅಂತಂದರೆ, ಈಗ ಒಂದೇ ಉಳಿದಿರೋದು ಕೊಡಬೇಕು, ಮುಟ್ಟು ನೋಡ್ಕೊಳ್ಳೋಂಗೆ ಕೊಡಬೇಕು. ಒಂದು ಕಡೆ ಭಾರತ ಆಲ್ರೆಡಿ ಶಸ್ತ್ರ ತಾಲೀಮು ಶುರು ಮಾಡಿಬಿಟ್ಟಿದೆ. ಆ ಕಡೆ ಕರಾಚಿಯಲ್ಲಿಯೂ ಅವರು ಶುರು ಮಾಡ್ಕೊಂಡಿದ್ದಾರೆ ಕ್ಷಿಪಣಿಗಳನ್ನು ಟೆಸ್ಟ್ ಮಾಡೋದು, ಅದು ಇದು ಅಂತೇಳಿ. ಅಂದರೆ ಯುದ್ಧ ಸಿದ್ಧತೆಗೆ ಎರಡೂ ರಾಷ್ಟ್ರಗಳು ರೆಡಿಯಾಗಿದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರು ನಮ್ಮ ದೇಶದ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳನ್ನು ಹೋಗಿ ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತಿಲ್ಲ ಮುಂದೆ ಏನೇನು ಪ್ಲ್ಯಾನ್ಗಳಿದೆಯೋ, ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿದಾರೋ ಗೊತ್ತಿಲ್ಲ ಇವಾಗ. ಬಟ್ ಒಂದಂತೂ ಸತ್ಯ, ಪಾಕಿಸ್ತಾನ ಹಿಂದೆಂದೂ ನೋಡದ ರೀತಿಯಲ್ಲಿ, ಅಂದರೆ ಈ ಹಿಂದೆ ನಮ್ಮ ಸರ್ಜಿಕಲ್ ಸ್ಟ್ರೈಕೋ, ಏರ್ ಸ್ಟ್ರೈಕೋ ಅವೆಲ್ಲ ಆ ಕಡೆ ಇಡಿ, ಹಿಂದೆಂದೂ ನೋಡದ ಹಾಗೆ, ಹಿಂದೆಂದೂ ಕಾಣದ ಹಾಗೆ ಅವ್ರಿಗಿವಾಗ ಗುನ್ನ ಇಡೋದಂತೂ ಫಿಕ್ಸು. ಯಾಕಂತಂದರೆ ಓಪನ್ ಆಗಿ ಮೋದಿಯವರು ನಿನ್ನೆ ಹಿಂದಿಯಲ್ಲಿ ಭಾಷಣ ಮಾಡ್ತಾ ಇರ್ತಾರೆ, ಆಲ್ ಆಫ್ ದ ಸಡನ್ ಅವರು ಇಂಗ್ಲೀಷಲ್ಲಿ ಭಾಷಣವನ್ನು ಶುರು ಮಾಡಿ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದೀವಿ, ಈ ಸಲ ಬಿಡೋದಿಲ್ಲ, ಒಬ್ಬೊಬ್ಬರನ್ನು ಹುಡುಕಿ ಹೆಕ್ಕಿ ಅವರ ಹೆಡೆಮುರಿ ಕಟ್ತೀವಿ ಅನ್ನೋದನ್ನು ಇಡೀ ವಿಶ್ವಕ್ಕೆ ಮೆಸೇಜು ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿದ್ದೇನು ಅಂತಂದರೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ, ಏನೋ ಒಂದು ಮಾಡ್ತಾರೆ ಅಂತ. ಬಟ್ ಏನು ಮಾಡ್ತಾರೆ, ಈ ಹಿಂದೆಂದಿಗಿಂತಲೂ ಭಯಾನಕವಾಗಿ ಪಾಕಿಸ್ತಾನ ನಡುಗಿ ಹೋಗುವ ಹಾಗೆ. ನನಗೆ ನಿನ್ನೆ ಅವನ ಆರ್ಮಿ ಚೀಫ್ ಯಾರೋ ಮಾತಾಡ್ತಾ ಇದ್ರು, ಪಾಕಿಸ್ತಾನದವ್ರು. ಅವ್ರು ಮಾತಾಡ್ತಾ ಇದ್ದಾಗ ಅದನ್ನೇ ಹೇಳ್ತಾ ಇದ್ರು, ನಮ್ಮ ಸಿವಿಲಿಯನ್ಸ್ಗೆ ತೊಂದರೆ ಆದರೆ ಟಿಟ್ ಫಾರ್ ಟ್ಯಾಟ್ ಮಾಡ್ತೀವಿ, ಹಿಂಗೆ ಅಂತ. ಅಂದರೆ ಸಿವಿಲಿಯನ್ಸ್ಗೆ ತೊಂದರೆ ಆಗುವ ಹಂತಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ಭಾರತ ಎಲ್ಲಿಯ ತನಕ ಇದನ್ನು ಟಾರ್ಗೆಟ್ ಮಾಡ್ಬೋದು ಗೊತ್ತಿಲ್ಲ. ಇಸ್ಲಾಮಾಬಾದ್ಗೆ ಹೋಗಿ ನುಗ್ಗು ಹೊಡೆದ್ರು ಹೊಡಿಬೋದು, ಲಾಹೋರ್ಗೆ ನುಗ್ಗು ಹೊಡೆದ್ರು ಹೊಡಿಬೋದು, ಕರಾಚಿಗೆ ನುಗ್ಗು ಹೊಡೆದ್ರು ಮುಲ್ತಾನ್ಗೆ ನುಗ್ಗಿ ಹೊಡೆದ್ರು ಹೊಡಿಬೋದು. ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಈ ಸಲ ಯಾವುದೇ ಈಗ ಪಾಕಿಸ್ತಾನ ನಾನೇನೋ ಮಹಾನ್ ಸಾಧನೆ ಮಾಡಿಬಿಟ್ಟಿದ್ದೀನಿ ಇನ್ನೋ ಥರ ಭಾರತದ ಯಾವುದೇ ವಿಮಾನಗಳು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿ ಬಿಡಲ್ಲ. ವೀಸಾನೇ ಕ್ಯಾನ್ಸಲ್ ಮಾಡಿದ್ಮೇಲೆ ನೀವು ಅಲ್ಲಿ ವಿಮಾನ ಲ್ಯಾಂಡ್ ಆಗಿ ಬಿಟ್ರೇನು ಬಿಡದಿದ್ರೇನು? ನಿಮ್ಮ ದೇಶಕ್ಕೆ ವೀಸಾನೇ ಕೊಡಲ್ಲ ನಿಮ್ಮ ದೇಶದವ್ರಿಗೆ ಅಂತಂದರೆ, ವೀಸಾನೇ ಇಶ್ಯೂ ಮಾಡಿದ್ಮೇಲೆ ಯಾವನ್ ಬರ್ತಾನೆ ಯಾವನ್ ಹೋಗ್ತಾನೆ? ಇದರಿಂದ ನಿಜವಾಗ್ಲೂ ಕಷ್ಟ ಯಾರಿಗೆ ಗೊತ್ತಾ? ಇವಾಗ ಪಾಪ ಪಾಕಿಸ್ತಾನದಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ಸು ಸರಿ ಇಲ್ಲ. ಅವ್ರುಗಳು ಪಾಪ ನೂರಾರು ಸಂಖ್ಯೆಯಲ್ಲಿ ಪ್ರತಿ ತಿಂಗಳು ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಗಳು, ದೊಡ್ಡ ಚಿಕಿತ್ಸೆಗಳು ಇಲ್ಲಿ ಪಡಿಬೋದು ಅಂತ ಹೇಳಿ ಶಸ್ತ್ರಚಿಕಿತ್ಸೆಗಳಿಗೆ ಪಾಪ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅವ್ರುಗಳಿಗೆ ಇವಾಗ ಕೆಲವರು ಮೆಡಿಕೇಷನ್ಲಿದ್ದಾರೆ, ಕೆಲವರು ಆಲ್ರೆಡಿ ವೀಸಾ ತೊಗೊಂಡು ರೆಡಿಯಾಗಿದ್ದು ಬರೋಕ್ಕೆ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಅವ್ರಿಗೆಲ್ಲ ಹೊಡ್ತಾ ಬಿತ್ತು ಇವಾಗ. ಬಿಡಿ, ಸಿಂಧೂ ನದಿದು
ಆ ಟ್ರೀಟಿ ಕ್ಯಾನ್ಸಲ್ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ಇವಾಗ ಬೇಡ್ಕೊಂಡಲ್ಲ ಬಡ್ಕೊಂಡು ತಿನ್ಬೇಕೀಗ ಅವರು, ಬೇಡ್ಕೊಂಡಲ್ಲ ಬಡ್ಕೊಂಡು ತಿನ್ಬೇಕು ಅವ್ರವ್ರೆ. ಹಂಗಿದೆ ಪರಿಸ್ಥಿತಿ ಇವಾಗ. 80% ಆಫ್ ಪಾಕಿಸ್ತಾನ್ ಡಿಪೆಂಡ್ ಆಗಿರೋದು ಅದ್ರ ಮೇಲೇ. ನಾನು ಹೇಳೋದು ಬೆಳೆ ಬೆಳೆಯೋಕ್ಕೆ ಮತ್ತೊಂದಕ್ಕೆ ಬಿಟ್ಬಿಡಿ, ಕುಡಿಯೋಕ್ಕಿಲ್ಲ, ಅವ್ರಿಗೆ ತೊಳ್ಕೊಳಕ್ಕಿಲ್ಲ, ಆ ಥರ ಪರಿಸ್ಥಿತಿ ಇವಾಗ. ಅದೇ ಮೂಲ. ಈಗೇನು ಮಾಡ್ತಾರೆ, ಅಣೆಕಟ್ಟಲ್ಲಿ ಭದ್ರವಾಗಿ ಗೇಟ್ ಹಾಕಿ ಇಡ್ತಾರೆ. ಯಾವಾಗ ನಿಮ್ಗೆ ನೀರು ಬಿಡಲ್ಲ ಅಂತ ಬಿಡ್ತಾರೆ, ಯಾವಾಗ ನಿಮ್ಗೆ ಅವಶ್ಯಕತೆ ಇಲ್ದಿದ್ದಾಗ ಬಿಡ್ತಾರೆ. ನಾಟಿ ಮಾಡೋ ಟೈಮಲ್ಲಿ ಬಿಡೋದು. ಆ ಟೈಮಲ್ಲಿ ಏನಾಗುತ್ತೆ, ಬೆಳೆ ನಾಶ ಆಗುತ್ತೆ, ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಪಾಕಿಸ್ತಾನ ಸಹಿತ ಕೃಷಿಯನ್ನು ನಂಬ್ಕೊಂಡಿರುವಂಥ ಕೃಷಿ ಪ್ರಧಾನ ರಾಷ್ಟ್ರ. ಅವರಿಗೆ ಲಾಭ ಇರೋದು ಎರಡರಲ್ಲೇ, ಒಂದು ಕೃಷಿ, ಒಂದು ಟೆರರಿಸಮ್. ಎರಡರಲ್ಲೇ ಬದುಕ್ತಾ ಇರೋದು ರಾಷ್ಟ್ರ ಅದು. ಇನ್ನೇನೂ ಇಲ್ಲ ಅಲ್ಲಿ, ಒಪ್ಪುವಂಥದ್ದು ಏನೂ ಇಲ್ಲ ಆ ರಾಷ್ಟ್ರದಲ್ಲಿ. ಹಾಗಾಗಿ ಹೊಡೆಸ್ಕೊಳ್ಳೋದೆಲ್ಲ ಫಿಕ್ಸೇ. ಬಟ್ ನೆನ್ನೆ ಡೆವಲಪ್ಮೆಂಟ್ ನೋಡಿದ್ರೆ ಮೋದಿಯವರ ಭಾಷಣ ಮತ್ತು ಪಾಕಿಸ್ತಾನದವರ ಜನರಲ್ಲು ಯಾರೋ ಆರ್ಮಿ ಜನರಲ್ ಯಾರೋ ಮಾತಾಡಿದ್ದು ಎಲ್ಲ ನೋಡಿದ್ರೆ ನನ್ನ ಪ್ರಕಾರ ಏನೋ ದೊಡ್ಡದು ಫಿಕ್ಸ್ ಆಗಿದೆ. ಈ ಗ್ಯಾಪಲ್ಲಿ ಭಾರತದ ಒಬ್ಬ ಸೈನಿಕನನ್ನು, ಅಂದರೆ BSF ಯೋಧನನ್ನು ಅವ್ರುಗಳು ನೆನ್ನೆ ಹಿಡ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಇನ್ನೂ ಪಿತ್ತ ನೆತ್ತಿಗೇರ್ಸುತ್ತೆ ಇವಾಗ. ಈ ಹಿಂದೆ ಮಾಡ್ದಂಗೆ ಆಲ್ರೆಡಿ ಅಲ್ಲಿ ನಾನು ನೋಡ್ತಾ ಇದ್ದೆ, ಯಾವುದೋ ನೆನ್ನೆ ಕರಾಚೈಟ್ಸ್ ಅಂತ ಒಂದು ಪೇಜಲ್ಲಿ ಟೀ ಟೇಸ್ಟ್ ಮಾಡೋ ಟೈಮ್ ಬಂತು ಅಂತ. ಟೀ ಅಲ್ಲ, ನಿಮಗೆ ನನ್ನ ಪ್ರಕಾರ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ತಾರೆ. ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಚೋದು, ನಂಗೆ ಗೊತ್ತಿಲ್ಲ ಏನಾಗುತ್ತೆ ನೆಕ್ಸ್ಟು ಅಂತ. ಇವರು ಹೀಗೆ ಏನೂ ಆಗಲ್ಲ ಅನ್ಕೊಂಡೇನೆ ಇಲ್ಲಿ ತನಕ ಏನು ಮಾಡಿದ್ರೂ ಸಹಿಸ್ಕೊಂಡಿದ್ದ ಭಾರತ ಈಗ ಸಹಿಸ್ಕೊಡ್ಲಿಕ್ಕೆ ಈಗಿರೋದು ಕೇಂದ್ರದಲ್ಲಿ ನರೇಂದ್ರ ಮೋದಿಯ ಸರ್ಕಾರ ಅನ್ನೋದು ನೆನಪಿರಲಿ. ಈ ಹಿಂದೆ ಪುಲ್ವಾಮಾದಲ್ಲಾದಾಗ ಏನಾಯಿತು, ಏನು ಮಾಡಿದ್ರು ಎಲ್ಲ ತಲೆಯಲ್ಲಿದ್ದರೆ ಈಗಲೂ ಅದೇ ಮಿಸ್ಟೇಕ್ಗಳನ್ನು ಮಾಡ್ತಾ ಇರೋದ್ರಿಂದ ಹೊಡೆಸ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಬಟ್ ಒಂದಂತೂ ಬರೆದಿಟ್ಕೊಳ್ಳಿ, ಇನ್ನು ಕೆಲವೇ ದಿನಗಳಲ್ಲಿ ನಾವು ಕಂಡು ಕೇಳರಿಯದ ಒಂದು ಸುದ್ದಿಯನ್ನಂತೂ ಕೇಳ್ತೇವೆ. ಯಾಕಂದರೆ ಮೋದಿಯವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಈ ಸಲ ಹೊಡಿಬೇಕು, ಸರಿಯಾಗಿ ಹೊಡಿಬೇಕು ಅಂತ. ನಿಮ್ಮ ಪ್ರಕಾರ ಯಾವ ತರಹದ ಸೇಡನ್ನು ತೀರಿಸ್ಕೋಬೇಕು ಪಾಕಿಸ್ತಾನದ ಮೇಲೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.